ಇನ್ನು ಕೋಲಾರ ಕಾಂಗ್ರೆಸ್ ಟಿಕೆಟ್ ಫೈಟ್ ರಮೇಶ್ ಕುಮಾರ್ ನಿವಾಸಕ್ಕೆ ಶಿಫ್ಟ್ ಆಗಿದೆ. ರಾಜೀನಾಮೆ ಹೈಡ್ರಾಮಾ ಬಳಿಕ ಮಾಜಿ ಸ್ಪೀಕರ್ ಮನೆಯಲ್ಲಿ ಸಭೆ ನಡೆದಿದೆ. ಸಿಎಂ ಡಿಸಿಎಂ ಜೊತೆ ಸಭೆಗೂ ಮುನ್ನ ರೆಬೆಲ್ ನಾಯಕರು ಮೀಟಿಂಗ್ ನಡೆಸಿದ್ದಾರೆ. ಮುನಿಯಪ್ಪ ವಿರೋಧಿ ಬಣದಿಂದ ಮತ್ತೊಂದು ಸುತ್ತಿನ ತಂತ್ರ ನಡೆದಿದೆ. ರಾಜೀನಾಮೆ ಹೈಡ್ರಾಮಾ ಬಳಿಕ ಮಾಜಿ ಸ್ಪೀಕರ್ ಮನೆಯಲ್ಲಿ ಸಭೆ ಸೇರಿದ್ದಾರೆ. ಸಿಎಂ ಡಿಸಿಎಂ ಜೊತೆಗೆ ಸಭೆ ಇದೆ. ಆದರೆ ಆ ಸಭೆಗೂ ಮುನ್ನ ಮತ್ತೊಂದು ಸುತ್ತಿನ ತಂತ್ರವನ್ನ ಹೆಣಿಲಾಗ್ತಾ ಇದೆ. ಸಚಿವ ಎಂಸಿ ಸುಧಾಕರ್, ಶಾಸಕ ಕೊತ್ತನೂರು ಮಂಜುನಾಥ್, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಭೆಯಲ್ಲಿ ಭಾಗಿಯಾಗಿದ್ದಾರೆ. ಮುನಿಯಪ್ಪ ಅಳಿಯನಿಗೆ ಟಿಕೆಟ್ ಕೊಡಬಾರದು ಅಂತ ರೆಬೆಲ್ ಟೀಮ್ ಒತ್ತಡವನ್ನ ಹಾಕ್ತಾ ಇದೆ. ರಾಜೀನಾಮೆಗೂ ಸಿದ್ಧ ಅಂತ ವಿಧಾನಸೌಧಕ್ಕೂ ಬಂದಿದ್ರು ನಾಯಕರು. ಮುನಿಯಪ್ಪ ಅಳಿಯನ ಬದಲು ಬೇರೆಯವರಿಗೆ ಟಿಕೆಟ್ ಕೊಡಿ ಅಂತ ಆಗ್ರಹಿಸಿದ್ದಾರೆ. ಕೋಲಾರ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ ಸಾಕಷ್ಟು ಗೊಂದಲ ಉಂಟಾಗಿದೆ. ಆ ಗೊಂದಲವನ್ನ ಬಗೆಹರಿಸೋದಕ್ಕೆ ಅಂತಲೇ ಸಿಎಂ ಡಿಸಿಎಂ ಸಭೆ ಕರೆದಿದ್ದಾರೆ. ಆದ್ರೆ ಆ ಸಭೆಗೂ ಮುನ್ನ ರೆಬೆಲ್ ನಾಯಕರು ಮೀಟಿಂಗ್ ನಡೆಸಿದ್ರು ಮಾಜಿ ಸ್ಪೀಕರ್ ಮನೆಯಲ್ಲಿ. ಕೋಲಾರ ಕೈ ಟಿಕೆಟ್ ಫೈಟ್ ಏನಿದೆ, ಈಗ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ನಿವಾಸಕ್ಕೆ ಅದು ಶಿಫ್ಟ್ ಆಗಿದೆ. ಎಲ್ಲ ರೆಬೆಲ್ ನಾಯಕರು ಕೂಡ ಅವರ ಮನೆಯಲ್ಲಿ ಸಭೆ ಸೇರಿದ್ರು. ಯಾವ ವಿಷಯಗಳನ್ನ ಯಾವ ರೀತಿ ಕಮ್ಯುನಿಕೇಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ನಡೆಸಿದ್ರು. ರಮೇಶ್ ಕುಮಾರ್ ನಿವಾಸದಲ್ಲಿ ನಡೆದಂತ ಸಭೆ ಕೋಲಾರ ಕಾಂಗ್ರೆಸ್ನಲ್ಲಿ ಬಹಳ ದೊಡ್ಡ ಗೊಂದಲ ಉಂಟಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್. ಈಗ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಕೋಲಾರ ಕಾಂಗ್ರೆಸ್ನಲ್ಲಿ ಉಂಟಾಗಿರುವಂತಹ ಗೊಂದಲ, ಇದನ್ನ ಕಾಂಗ್ರೆಸ್ ಯಾವ ರೀತಿ ಬಗೆಹರಿಸೋದಕ್ಕೆ ಹೊರಟಿದೆ, ಅದರ ಜೊತೆಗೆ ಈಗ ಸದ್ಯಕ್ಕೆ ರೆಬೆಲ್ ನಾಯಕರ ನಿಲುವು ಏನಾಗಿದೆ? ಶ್ವೇತಾ, ಕೋಲಾರ ಟಿಕೆಟ್ ವಿಚಾರವಾಗಿ ಕಾಂಗ್ರೆಸ್ನಲ್ಲಿ ಮೂಡಿರುವಂತಹ ಗೊಂದಲ ಇದು. ಈಗ ಕೆಎಚ್ ಮುನಿಯಪ್ಪ ಅವರ ಅಳಿಯ ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಒಂದಷ್ಟು ಜನ, ಅಂದ್ರೆ ರಮೇಶ್ ಕುಮಾರ್ ಅವರ ಜೊತೆಯಲ್ಲಿ ಗುರುತಿಸಿಕೊಂಡಿದ್ದಂತಹ ಒಂದಷ್ಟು ನಾಯಕರು ಆಕ್ರೋಶ ಭರಿತರಾಗಿರುವಂತದ್ದು. ಮತ್ತೆ ಇವತ್ತು ಬೆಳಿಗ್ಗೆ ಅವರು ತಮ್ಮ ತಮ್ಮ ಸ್ಥಾನಗಳಿಗೆ ರಾಜೀನಾಮೆ ಕೊಡೋದಕ್ಕೆ ಕೂಡ ಮುಂದಾಗಿದ್ರು. ವಿಧಾನಸೌಧದಲ್ಲಿ ಏನೆಲ್ಲ ರಾಜೀನಾಮೆಯ ಪ್ರಹಸನ ನಡೀತು ಅನ್ನುವಂಥದ್ದು ಈಗಾಗಲೇ ಎಲ್ರಿಗೂ ಕೂಡ ಗೊತ್ತಿರುವಂತಹ ವಿಚಾರವೇ. ಅದಾದ ಬಳಿಕ ಅವರನ್ನ ಒಂದಷ್ಟು ಸಮಾಧಾನ ಪಡಿಸುವಂತಹ ಕೆಲಸ ಕೂಡ ಆಗಿದೆ. ಮತ್ತೊಂದು ಸುತ್ತಿನ ಮಾತುಕತೆಯ ಬಳಿಕ, ಅಂದ್ರೆ ಸದ್ಯಕ್ಕೆ ಕೋಲಾರ ಟಿಕೆಟ್ ವಿಚಾರವನ್ನ ಹೋಲ್ಡ್ ಮಾಡಿದಂತಿದೆ. ಅಂದ್ರೆ ಇನ್ನೊಂದು ಸುತ್ತಿನ ಮಾತುಕತೆಯ ಬಳಿಕವೇ ಕೋಲಾರಕ್ಕೆ ಯಾರು ಅಭ್ಯರ್ಥಿ ಅನ್ನೋದನ್ನ ಪ್ರಕಟಿಸುವಂತಹ ಸಾಧ್ಯತೆ ಇದೆ. ಇದೀಗ ರಮೇಶ್ ಕುಮಾರ್ ಅವರ ನಿವಾಸಕ್ಕೆ ಡಾಕ್ಟರ್ ಎಂಸಿ ಸುಧಾಕರ್, ಪ್ರದೀಪ್ ಈಶ್ವರ್ ಮತ್ತೆ ಕೊತ್ನೂರು ಮಂಜು ಸೇರಿದಂತೆ ಕೋಲಾರ ಭಾಗದ ಮುಖಂಡರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಬಂದಿದ್ದಾರೆ. ಬೆಳಿಗ್ಗೆಯಿಂದ ಏನೆಲ್ಲ ವಿಚಾರಗಳು ನಡೀತು ಅನ್ನುವಂಥದ್ದು, ಮತ್ತೆ ಈ ಒಂದು ಸಭೆಯಲ್ಲಿ ಒಂದಷ್ಟು ಚರ್ಚೆ ಆಗುತ್ತೆ. ಚರ್ಚೆಯ ಬಳಿಕ ಅಂದ್ರೆ ಯಾರಿಗೆ ಟಿಕೆಟ್ ಆಗಬಹುದು ಅನ್ನುವಂತ ವಿಚಾರ, ಮತ್ತೆ ಮುಂದಿನ ನಡೆಯನ್ನ ತೀರ್ಮಾನ ಮಾಡುವಂತಹ ವಿಚಾರವಾಗಿ ಈಗ ಸದ್ಯಕ್ಕೆ ಮಾಜಿ ಸ್ಪೀಕರ್ ಆದಂತಹ ರಮೇಶ್ ಕುಮಾರ್ ಅವರ ನಿವಾಸಕ್ಕೆ ಬಂದು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಇದೀಗಷ್ಟೇ ಒಂದು 5 ನಿಮಿಷಗಳ ಹಿಂದೆ ಅಷ್ಟೇ ಎಲ್ಲ ಮುಖಂಡರು ರಮೇಶ್ ಕುಮಾರ್ ಅವರ ನಿವಾಸಕ್ಕೆ ಬಂದಿದ್ದಾರೆ. ರಮೇಶ್ ಕುಮಾರ್ ಅವರ ಜೊತೆಯಲ್ಲಿ ಮಾತಾಡ್ತಿದ್ದಾರೆ. ಬೆಳಿಗ್ಗೆಯಿಂದ ಏನೆಲ್ಲ ಆಯ್ತು, ಮತ್ತೆ ಯಾವ ರೀತಿ ಸಮಾಧಾನ ಪಡಿಸುವಂತಹ ಪ್ರಯತ್ನ ಆಯ್ತು ಅನ್ನುವಂಥದ್ದು, ಮತ್ತೆ ರಾಜ್ಯ ನಾಯಕರು ಯಾವ ಒಂದು ನಿಲುವನ್ನ ತೆಗೆದುಕೊಳ್ಳಬಹುದು, ಮತ್ತೆ ಹೈಕಮಾಂಡ್ ಇದಕ್ಕೆ ಯಾವ ರೀತಿ ಸ್ಪಂದಿಸಬಹುದು ಅನ್ನುವಂತಹ ಎಲ್ಲ ವಿಚಾರಗಳ ಬಗ್ಗೆ ಸದ್ಯಕ್ಕೆ ರಮೇಶ್ ಕುಮಾರ್ ಅವರ ನಿವಾಸದಲ್ಲಿ ಸಭೆ ನಡೀತಾ ಇದೆ. ಸಂಜೆಯ ಹೊತ್ತಿಗೆ ಈ ಒಂದು ವಿಚಾರದಲ್ಲಿ, ಅಂದ್ರೆ ಇವರೆಲ್ಲರನ್ನ ಕರೆದು, ಅಸಮಾಧಾನಿತರ ಎಲ್ಲರನ್ನ ಕರೆದು ಒಂದು ಸುತ್ತಿನ ಸಭೆ ಮಾಡುವಂತಹ ಸಾಧ್ಯತೆ ಇದೆ. ಅದಾದ ಬಳಿಕವೇ ಕೋಲಾರ ಟಿಕೆಟ್ ವಿಚಾರದಲ್ಲಿ ಒಂದು ಸ್ಪಷ್ಟವಾದ ತೀರ್ಮಾನಕ್ಕೆ ಬರುವಂತಹ ಸಾಧ್ಯತೆ ಇದೆ. ಶ್ವೇತಾ, ಓಕೆ, ಈ ಜಟಾಪಟಿ ಇಬ್ಬರು ನಾಯಕರ ನಡುವೆ ಬಹಳ ಸಮಯದಿಂದಲೂ ಕೂಡ ಇದೆ. ಆದ್ರೆ ಈಗ ಲೋಕಸಭೆ ಚುನಾವಣೆಯ ಸಂದರ್ಭದಲ್ಲಿ ಈ ಜಟಾಪಟಿ ಏನಿದೆ, ಇದು ಕಾಂಗ್ರೆಸ್ಗೆ ಬಹಳ ದೊಡ್ಡ ತಲೆನೋವು. ಈ ಅಸಮಾಧಾನವನ್ನ ಬಗೆಹರಿಸುವಂತಹ ಸಾಧ್ಯತೆ ಹಾಗಾದ್ರೆ ಕಂಡು ಬರ್ತಾ ಇದೆಯಾ? ಇಬ್ಬರು ನಾಯಕರನ್ನು ಕೂಡ ಸಮಾಧಾನ ಪಡಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ಸುತ್ತಾ? ಶ್ವೇತಾ, ಕಳೆದ ಲೋಕಸಭಾ ಚುನಾವಣೆಯ ಹೊತ್ತಿನಿಂದಲೂ ಕೂಡ ಎರಡು ಬಣಗಳ ನಡುವಿನ ತಿಕ್ಕಾಟವನ್ನ ಸಹಜವಾಗಿ ಗಮನಿಸುತ್ತಲೇ ಬಂದಿದ್ದೇವೆ. ಇದು ಕೆಎಚ್ ಮುನಿಯಪ್ಪ ಮತ್ತೆ ರಮೇಶ್ ಕುಮಾರ್ ಬಣಗಳ ನಡುವಿನ ತಿಕ್ಕಾಟ. ಇದು ಕೋಲಾರ ಭಾಗದಲ್ಲಿ ಕಾಂಗ್ರೆಸ್ನ ಮೇಲೆ ಒಂದು ನೇರವಾದ ಪರಿಣಾಮವನ್ನು ಕೂಡ ಬೀರುತ್ತೆ. ಖಂಡಿತವಾಗ್ಲೂ ಕೂಡ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರುವಂತಹ ಈ ಸಂದರ್ಭದಲ್ಲಿ ಎರಡೂ ಬಣಗಳು ಒಟ್ಟಾಗಿ ಹೋದ್ರೆ ಮಾತ್ರ ಕೋಲಾರದಲ್ಲಿ ಕಾಂಗ್ರೆಸ್ಗೆ ಗೆಲುವಾಗ್ಲಿಕ್ಕೆ ಅಥವಾ ಒಂದು ಒಳ್ಳೆಯ
ಬೆಳವಣಿಗೆಗಳು ಆಗ್ಲಿಕ್ಕೆ ಸಾಧ್ಯ. ಈ ಎರಡು ಬಣಗಳ ತಿಕ್ಕಾಟ ಖಂಡಿತವಾಗ್ಲೂ ರಾಜ್ಯ ಕಾಂಗ್ರೆಸ್ಗೆ ಮತ್ತೆ ಹೈಕಮಾಂಡ್ಗೆ ಕೂಡ ಒಂದು ತಲೆನೋವು ಅಂತಲೇ ಹೇಳ್ಬೋದು. ಹಾಗಾಗಿ ಇದನ್ನ ಯಾವ ರೀತಿ ಪರಿಹಾರ ಮಾಡುತ್ತೆ, ಎಲ್ಲ ನಾಯಕರ ಜೊತೆಯಲ್ಲಿ ಕೂತು ಚರ್ಚಿಸಿ ಎಲ್ಲರನ್ನ ಸಮಾಧಾನ ಪಡಿಸಿ ಒಟ್ಟಾಗಿ ತೆಗೆದುಕೊಂಡು ಹೋಗುವಂತದ್ದು ಸದ್ಯಕ್ಕೆ ರಾಜ್ಯ ಕಾಂಗ್ರೆಸ್ ನಾಯಕರಿಗೂ ಕೂಡ ಒಂದು ಸವಾಲು ಅಂತಲೇ ಹೇಳಬಹುದು. ಚಿಕ್ಕ ಪೆದ್ದಣ್ಣ ಅವರಿಗೆ ಟಿಕೆಟ್ ಕೊಟ್ಟಿರೋ ವಿಚಾರವಾಗಿ ಏನೆಲ್ಲ ಇವರೆಲ್ಲ ಮುನಿಸ್ಕೊಂಡಿದ್ದಾರೆ, ಇವರ ಅಸಮಾಧಾನವನ್ನ ಯಾವ ರೀತಿ ರಾಜ್ಯ ಕಾಂಗ್ರೆಸ್ ನಾಯಕರು ಶಮನ ಮಾಡ್ತಾರೆ ಅನ್ನುವಂಥದ್ದು ಸದ್ಯದ ಪ್ರಶ್ನೆ. ಈ ಅಸಮಾಧಾನ ಶಮನ ಆಗಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ವಿರೋಧಿ ಬಣಕ್ಕೆ ಅಂದ್ರೆ ಏನು ಮೈತ್ರಿ ಪಕ್ಷದಿಂದ ಯಾರು ಅಭ್ಯರ್ಥಿ ಆಗ್ತಾರೆ ಅವರಿಗೆ ಒಂದು ರೀತಿ ಪಾಸಿಟಿವ್ ಆದಂತಹ ವಾತಾವರಣ ಕೋಲಾರದಲ್ಲಿ ಮೂಡಲಿದೆ. ಇಂತಹ ವಿಚಾರಗಳನ್ನೇ ಮುಂದಿಟ್ಕೊಂಡು ಅಂದ್ರೆ ಇಂತಹ ವಿಚಾರಗಳನ್ನ ಇವರಿಗೆ ಮನವರಿಕೆ ಮಾಡಿಕೊಟ್ಟು ಎರಡೂ ಬಣಗಳ ನಾಯಕರನ್ನ ಸಮಾಧಾನ ಮಾಡುವಂತಹ ಒಂದು ಕೆಲಸಕ್ಕೆ ಈಗ ಕಾಂಗ್ರೆಸ್ನ ನಾಯಕರು ಮುಂದಾಗಬೇಕಿದೆ. ಶ್ವೇತಾ, ಓಕೆ ಸುರೇಶ್, ಈಗ ರಾತ್ರಿ 8 ಗಂಟೆಗೆ ಸಿಎಂ ಡಿಸಿಎಂ ಮೀಟಿಂಗ್ ಏನ್ ಕರೆದಿದ್ದಾರೆ, ಅಷ್ಟರ ಒಳಗಡೆ ಏನಾದ್ರೂ ಇತ್ಯರ್ಥ ಆಗುವಂತಹ ಚಾನ್ಸಸ್ ಇದೆಯಾ? ಶ್ವೇತಾ, ಒಂದು ಕಡೆ ರಮೇಶ್ ಕುಮಾರ್ ಅವರ ಬಣವಂತೂ ಸದ್ಯಕ್ಕೆ ಯಾವುದೇ ಕಾರಣಕ್ಕೂ ಕೂಡ ಮುನಿಯಪ್ಪ ಅವರ ಅಳಿಯ ಅವರಿಗೆ ಟಿಕೆಟ್ ಅನ್ನ ಕೊಡೋದಕ್ಕೆ ನಾವು ಒಪ್ಪೋದಿಲ್ಲ ಅನ್ನುವಂತ ಒಂದು ಪಟ್ಟಿಗೆ ಬಿದ್ದಿರುವಂತದ್ದು. ಅಂದ್ರೆ ರಾಜೀನಾಮೆ ಕೊಡುವಷ್ಟರ ಮಟ್ಟಿಗೆ ಕೂಡ ಈ ಒಂದು ವಿಚಾರ ಹೋಗಿದೆ ಅಂತಂದ್ರೆ ಅವರ ಅಸಮಾಧಾನ ಯಾವ ಮಟ್ಟಕ್ಕಿದೆ ಅನ್ನುವಂಥದ್ದನ್ನ ನಾವು ಇಲ್ಲಿ ಊಹಿಸಬಹುದು. ಹಾಗಾಗಿಯೇ ಈಗ ರಮೇಶ್ ಕುಮಾರ್ ಅವರ ನಿವಾಸದಲ್ಲಿ ಕುಳಿತು ಎಲ್ಲರೂ ಕೂಡ ಒಂದು ಚರ್ಚೆಯಲ್ಲಿ ತೊಡಗಿದ್ದಾರೆ. ಸಂಜೆ ಏನು ಡಿಸಿಎಂ ಮತ್ತೆ ಸಿಎಂ ಅವರ ಜೊತೆಯಲ್ಲಿ ಸಭೆ ಇದೆ. ಆ ಒಂದು ಸಭೆಯಲ್ಲಿ ನಮ್ಮ ವಾದ ಏನು, ಯಾಕೆ ನಾವು ವಿರೋಧಿಸ್ತಿದೀವಿ ಅನ್ನುವಂಥದ್ದನ್ನ ಅವ್ರ ಮುಂದೆ ಇಡಬೇಕು. ಹಾಗಾಗಿ ಈಗ ಒಂದು ಸಭೆಯನ್ನ ನಡೆಸ್ತಿದ್ದಾರೆ. ಒಂದು ವೇಳೆ ಅಸಮಾಧಾನ ಶಮನ ಆಗಿಲ್ಲ ಅಂದಂತ ಪಕ್ಷದಲ್ಲಿ ಒಂದು ರೀತಿ ಇಬ್ಬರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಅನ್ನುವಂತ ನಿಟ್ಟಿನಲ್ಲಿ ಬೇರೆ ಅಂದ್ರೆ ಈ ಎರಡೂ ಬಣಗಳನ್ನ ಹೊರತುಪಡಿಸಿ ಬೇರೆ ಯಾರಿಗಾದರೂ ಟಿಕೆಟ್ ಕೊಡುವ ಬಗ್ಗೆ ಕಾಂಗ್ರೆಸ್ನ ನಾಯಕರು ಯೋಚಿಸಬಹುದು. ಅಂದ್ರೆ ಇದೊಂದು ಆಪ್ಷನ್ ಅಷ್ಟೇ. ಅದನ್ನ ಅಸಮಾಧಾನವನ್ನ ಯಾವ ರೀತಿ ಶಮನ ಮಾಡ್ತಾರೆ ಅಥವಾ ಅಭ್ಯರ್ಥಿಯನ್ನೇ ಬದಲಾಯಿಸುವಂತಹ ಕ್ರಮಕ್ಕೆ ಮುಂದಾಗ್ತಾರಾ ಅನ್ನುವಂಥದ್ದು ಸಂಜೆಯ ಸಭೆಯ ಬಳಿಕ ತಿಳಿಯಲಿದೆ. ಶ್ವೇತಾ, ಓಕೆ, ಥ್ಯಾಂಕ್ ಯು ಸುರೇಶ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.